ಹಲೋ ರೈತ ಮಿತ್ರರೇ, ಬೀನ್ಸ್ ಬೀಜ ನಾಟಿ ಮಾಡಿ ಇನ್ನೇನು 11 ದಿನ ಆಯ್ತು. 11 ದಿನದ ಒಳಗಡೆ ಏನಪ್ಪಾ ಅಂತ ಹೇಳಿದ್ರೆ ಏನೋ ತೊಂದರೆ ಆಗಿರೋ ಗಿಡಗಳು ಕೊಳೆಗಿರೋ ಬರ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ ವ್ಯಾಕ್ಸಿನ್ ತರ ಒಂದು ಡ್ರಿಂಚಿಂಗ್ ಅನ್ನೋದು ಕೊಟ್ಟಿದೆ. ಇದ್ರ ಹಿಂದೆ ವಿಡಿಯೋದಲ್ಲಿ ಇದೆ, ಯಾರಿಗಾದ್ರೂ ಬೇಕಿದ್ರೆ ಅದನ್ನ ನೋಡಿ. ಅದಾದ್ಮೇಲೆ ಗಿಡಗಳು ನಿನ್ನೆ ಬೆಳಗ್ಗೆ ಬಂದು ನೋಡಿದ್ರೆ ವ್ಯಾಕ್ಸಿನ್ ಏನೋ ಕೊಟ್ಟಿದೀಯಪ್ಪ, ಆಂಟಿಬಯೋಟಿಕ್ ಕೊಡೋ, ಸ್ವಲ್ಪ ನೀಟಾಗಿ ಮೇಕಪ್ ಆಗಿರೋದಕ್ಕೆ ಒಂದು ಪೌಡರ್ ಹಾಕು ಅಂತ. ಅದಕ್ಕೆ ಜೋಶ್ ಆಗಿ ಬರ್ಲಿ ಅಂತ ಹೇಳ್ಬಿಟ್ಟು ಜೋಶ್ ಅಂತ ಒಂದು ಟಾನಿಕ್ 2 ml 1 ಲೀಟರ್ಗೆ ಹಾಕೊಂಡಿದಿರಿ. ಸೊಳ್ಳೆ ಪಳ್ಳೆ ಕಡಿದಿರ ಇರ್ಲಿ ಮನ್ಕೋದ್ಮೇಲೆ ನಾವು ಅಂತ ಹೇಳ್ಬಿಟ್ಟು ಅಸಿಟಮೋಪೈಡ್ 1 ಗ್ರಾಮ್ ಹಾಕಿದಿರಿ. ಇನ್ನ ಪೌಡರ್ ಸ್ವಲ್ಪ ಚೆನ್ನಾಗಿ ಫಿನಿಶಿಂಗ್ ಬರ್ಲಿ ಅಂತ ಹೇಳ್ಬಿಟ್ಟು ಟೆರಮಿಲ್ ಗೋಲ್ಡ್ ಅಂತಾರಲ್ವಾ ಆ ಟೈಪ್ ಅಲ್ಲಿ ಒಂದು ಮೆಟ್ಲಾಕ್ಸಿಲ್ ಮತ್ತೆ 2 ಮಿಕ್ಸ್ ಇರೋದು ಕೊಟ್ಟ. ಇದೆಲ್ಲ ಆದ್ಮೇಲೆ ಸ್ಪೆಷಲ್ ಆಗಿ ನೀನ್ ಮಾತ್ರ ಅದು ಇದು ತಿಂತಾ ಇರ್ತೀಯ, ನನಗೇನಾದ್ರು ಸ್ಪೆಷಲ್ ಐಟಮ್ ಕೊಡು ಅಂತ ಅದಕ್ಕೆ 19 ತಗೊಂಡ್ಬಂದು ಇವತ್ತು ಕೊಟ್ಟಿರ್ತೀನಿ. ಇನ್ನ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ, ಔಷಧಿಗಳ ವಿಚಾರಕ್ಕೆ ಬಂದಾಗ ದಯವಿಟ್ಟು ರೆಕಮೆಂಡೇಶನ್ ಎಷ್ಟಿದೆಯೋ ಅಷ್ಟಷ್ಟೇ ಬಳಕೆ ಮಾಡಿ. ಇವಾಗ ಗೊಬ್ಬರದ ವಿಚಾರಕ್ಕೆ ಬಂದಾಗ ಡ್ರಿಪ್ ಗೊಬ್ಬರ 1 ಎಕರೆಗೆ 5 ರಿಂದ 6 ಕೆಜಿ, ನಾನು ಬಂದು ಅರ್ಧ ಎಕರೆಗೆ ಸ್ವಲ್ಪ ಜಾಸ್ತಿ ಇದೆ 3 ಕೆಜಿ ಅಷ್ಟು 19 ಕೊಟ್ಟಿರ್ತೀನಿ ಇವತ್ತು. ನಾ ಗಿಡ ನೋಡೋದ್ರೆ 11 ದಿನಕ್ಕೆ ಈ ರೀತಿ ಬೆಳವಣಿಗೆ ಅಲ್ಲಿದೆ. ಗಿಡನ ಇದೇ ರೀತಿನೇ ನೀಟಾಗಿ ಮೇಂಟೈನ್ ಮಾಡ್ತಾ ಹೋದ್ರೆ ನಮ್ಗೆ ಒಳ್ಳೆ ಫಸಲು ಅನ್ನೋದು ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ. ಯಾಕೆ ರೈತರ ವಿಡಿಯೋಗಳನ್ನ ನೀವು ಫಾಲೋ ಮಾಡ್ತಾ ಇಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಇಷ್ಟ ಆದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.